ನಮಸ್ಕಾರ ವೀಕ್ಷಕರೇ, ವಿಶ್ವ ಹೃದಯ ದಿನದ ಪ್ರಯುಕ್ತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಅಕ್ಷಯ್ ಚಿಂಚೋಳಿರವರು ಇದ್ದಾರೆ. ಅವರೊಂದಿಗೆ ಚರ್ಚಿಸೋಣ. ವೀಕ್ಷಕರೇ, ನಾನು ಡಾಕ್ಟರ್ ಅಕ್ಷಯ್ ಚಿಂಚೋಳಿ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಶ್ರೀ ಜಯದೇವ ಹಾಸ್ಪಿಟಲ್ ಕಲಬುರಗಿಯಿಂದ. ನಿಮಗೆ ನನ್ನ ಮೊದಲ ಪ್ರಶ್ನೆ, ಹೃದಯಾಘಾತದ ಲಕ್ಷಣಗಳೇನು? ಯೂಶಲಿ ಚೆಸ್ಟ್ ಪೇನ್ ಎದೆನೋವಿಂದ ಬರುವುದು. ಎದೆನೋವು ಹೃದಯಾಘಾತದ ಎದೆನೋವು ಹೇಗಿರುತ್ತದೆ ಅಂದ್ರೆ ಅದು ಸೆಕ್ಟರಲ್ಲಿ ಮಧ್ಯಭಾಗದಲ್ಲಿ ಅಥವಾ ಎಡಗಡೆಯಲ್ಲಿ ಇರುತ್ತದೆ. ಅದು ಸಂಪೂರ್ಣ ಎದೆಯಲ್ಲಿ ನೋವು ಬರುತ್ತದೆ. ಅದರಿಂದ ಅದನ್ನು ನಾವು ಎರಡು ಕೈಗೆ ಹರಡಬಹುದು ಅಥವಾ ಕುತ್ತಿಗೆ ಹರಡಬಹುದು ಅಥವಾ ಮೇಲ್ಭಾಗದಲ್ಲಿ ಎದೆನೋವನ್ನು ಹರಡಬಹುದು. ಅದರಿಂದ ಕೆಲವೊಮ್ಮೆ ಅಥವಾ ದಮ್ಮು ಬರ್ಬೋದು, ನಡೆದ್ರೆ ದಮ್ಮು ಬರ್ಬೋದು. ಈ ತರ ಎಲ್ಲಾ ಲಕ್ಷಣ ಇದ್ರೆ ಅದು ಹೃದಯಾಘಾತದಿಂದ ಅಂತ ನಾವು ಹೇಳ್ತೀವಿ. ಎರಡನೇ ಪ್ರಶ್ನೆ, ಹೃದಯಾಘಾತದ ಮೊದಲು ನಮ್ಮ ದೇಹವು ನಮ್ಮನ್ನು ಎಚ್ಚರಿಸುತ್ತದೆಯೇ? ಆಗಕ್ಕಿಂತ ಮುಂಚೆ ಕೆಲವೊಮ್ಮೆ ನಡೆದ್ರೆ ಎದೆನೋವು ಬರೋದು ಅಥವಾ ಸ್ವಲ್ಪ ನಡೆದ್ರೇನು ದಮ್ಮು ಬರೋದು, ಬೆವರು ಬಿಡೋದು, ಇದು ಎಲ್ಲಾ ಲಕ್ಷಣ ಇದ್ರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ ಒಂದು ECG ಮಾಡಿ ಇದು ಎದೆನೋವು ಏನಿದೆ ಅದು ಹಾರ್ಟ್ ಇಂದ ಏನಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಕೆಲವೊಮ್ಮೆ ಎದೆನೋವು ಬರೋದಿಲ್ಲ, BP ಕಾಯಿಲೆ ಇರೋರಿಗೆ, ಶುಗರ್ ಕಾಯಿಲೆ ಇರೋರಿಗೆ ಅಥವಾ ಕಿಡ್ನಿ ಕಾಯಿಲೆ ಇರೋರಿಗೆ ಅಥವಾ ತುಂಬಾ ವಯಸ್ಸಾದವರಿಗೆ ಎದೆನೋವು ಇರೋದಿಲ್ಲ. ಅವರಿಗೆ ನಡೆದ ದಮ್ಮು ಬರುತ್ತೆ, ಮತ್ತೆ ಬೆವರು ಬಿಡುವುದು, ಇದೆಲ್ಲ ಲಕ್ಷಣ. ಸೊ ನಾವು ಈ ಎಲ್ಲಾ ಲಕ್ಷಣ ಇದ್ರೆ ತಕ್ಷಣ ವೈದ್ಯರ ಹತ್ರ ಹೋಗಿ ಒಂದು ECG ಮಾಡಿ ಅದು ಎದೆನೋವು ಹಾರ್ಟ್ ಅಟ್ಯಾಕ್ ಇಂತ ಇದೇನೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಮುಖ್ಯ.